ಒಂದೇ ಒಂದು 2017ರಲ್ಲಿ ನಮ್ಮ ಕಾರ್ಯಕ್ರಮ, ತಂದೆಯವರ ಕಾರ್ಯಕ್ರಮ, ಹರಿಹರದಲ್ಲಿ ನಾವು ದೀಪ ಹಚ್ತಾ ಇದ್ವಿ. ಅದೇ ಸಮಯಕ್ಕೆ ಸರಿಯಾಗಿ ಸಕ್ರೆ ಫ್ಯಾಕ್ಟ್ರಿಗೆ ಸಾಲ ಕೊಟ್ಟಿದ್ರು DCC ಬ್ಯಾಂಕ್ನವರು. ನಾನು ಮಂತ್ರಿ ಆಗಿದ್ದೆ ಅಂತ ಹೇಳಿ SS ಮಲ್ಲಿಕಾರ್ಜುನ್ 17ರಲ್ಲಿ 27/1/2017 ನಾನು ಮರ್ತಿಲ್ಲ, ಸಿದ್ದರಾಮಯ್ಯನವ್ರ ಹತ್ರ ಹೋದೆ, ಹರಾಜ್ ಹಾಕ್ಬೇಡ್ರಿ ಹೇಳ್ರಿ ಅಂತಂದು. ನಾನು ಜಿಲ್ಲಾ ಮಂತ್ರಿಗಳ ಹತ್ರ ಮಾತನಾಡ್ತೀನಿ, ನೀನು ಹೋಗ್ಬೋದಪ್ಪ, ಎಲ್ಲ ಮಿಲಾಪಿ. ಇಲ್ಲಿ ಹರಾಜ್ ಹಾಕಿದ್ರು ಸಾಲ ಕೊಡಬೇಕು ಅಂತ. ಇವತ್ತು ರಾಜ್ಯದಲ್ಲಿ ಎಷ್ಟು ಸಕ್ರೆ ಫ್ಯಾಕ್ಟ್ರಿ ಸಾಲ ತಗೊಂಡು ಕಟ್ಟಕ್ಕೆ ಸಾಧ್ಯ ಆಗಿತ್ತಪ್ಪ ಕಬ್ಬಿನ ಏರುಪೇರಿನಿಂದ? ನಮ್ಮ ಫ್ಯಾಕ್ಟ್ರಿ ಮುಚ್ಚಿದ್ದು 2003 ಬರಗಾಲದಿಂದ, ಅವತ್ತಿನಿಂದ ಹೇಳಕ್ ಆಗ್ಲಿಲ್ಲ. ಅದನ್ನೇ ನೆಪ ಇಟ್ಕೊಂಡು 300-400 ಕೋಟಿ ಆಸ್ತಿನ 52 ಕೋಟಿಗೆ 3 ದಿವಸ ಮುಂಚೆ ಅವರೇ ಒಂದು ಸಂಘ ಹುಟ್ಟಿಸಿ 1 ಕೋಟಿ ರೂಪಾಯಿ ಅವನೇ ಕೊಟ್ಟು 52 ಕೋಟಿಗೆ ಹರಾಜು ನಿಲ್ಲಿಸಿದ. 400 ಕೋಟಿ. ನಾನು ಗಂಡ ಮಗ ಬಿಟ್ಟಿಲ್ಲ, ಅವನು ಏನ್ ಮಾಡ್ತಾನೆ ಅದಕ್ಕೆ ಪ್ರತಿತಂತ್ರ ಮಾಡಿ ಇವತ್ತು ಮತ್ತೆ ಅದಕ್ಕೆ 15% ಕಟ್ಟೋದಿತ್ತಲ್ಲ, ಅದಕ್ಕೆ ಶಿವಶಂಕರಪ್ಪನವ್ರು 8 ಕೋಟಿ ಕೊಟ್ಟಿದ್ದಾರೆ. 8 ಕೋಟಿ ಕೊಟ್ಟು ತಂದೆ ಮಗ ಸೇರಿ ನಮ್ಮ ಸಮಾಜದ ಆಸ್ತಿಯನ್ನ ಕಬಳಿಸಲಿಕ್ಕೆ ನೋಡಿದ್ದಾರೆ. ಇದಕ್ಕೆ ತಕ್ಕ ಪಾಠ ನೀವು ಕಲಿಸಿದ್ರೆ ಸಮಾಜದಲ್ಲಿ ಉಂಟೇ ಇಲ್ಲ. ನಿಮಗೇನಾದ್ರೂ ಸ್ವಾಭಿಮಾನ ಇದ್ರೆ, ನಮ್ಮದು ಅನ್ನೋದಿದ್ರೆ ಅವ್ರ ಮನೆ ಕಳ್ಸೋವರೆಗೂ ಯಾವನು ಮಲಗಬಾರ್ದು, ಯಾವನು ಮಲಗಬಾರ್ದು. ಗಾಯತ್ರಿ ಸಿದ್ದೇಶ್ವರರಿಗೆ ಓಟ್ ಕೊಟ್ಟು ಆಶೀರ್ವಾದ ಮಾಡಿ ಗೆಲ್ಲಿಸ್ರಿ. ಎಲ್ಲರ ಪಾದಗಳಿಗೆ ನಮಸ್ಕಾರ. ಎಚ್ ಶಿವಪ್ಪನವರ ಹೆಮ್ಮೆಯ ಮಗನಾಗಿ, ಸಮಾಜದ ಪ್ರತಿ ಕುಟುಂಬದ ಮಗನಾಗಿ ಸದಾ ಜನಪರ ಕೆಲಸಗಳನ್ನ ಮಾಡ್ತಾ ಇವತ್ತು ಈ ದಿನ ಬಹಳಷ್ಟು ಸುದೀರ್ಘವಾಗಿ ಅರ್ಥಪೂರ್ಣವಾಗಿ ಮಾತನಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ಎಚ್ ಶಿವಶಂಕರ್ ಸರ್ಗೆ ದಯಮಾಡಿ ಒಮ್ಮೆ ಪ್ರೀತಿಯ ಚಪ್ಪಾಳೆ. ನಿಮ್ಮ ಈ ಪ್ರೀತಿಯ ಚಪ್ಪಾಳೆ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ, ನಮ್ಮ ನಾಯಕರ ಮೇಲೆ ಇರಲಿ ಅಂತ ಆಶಿಸ್ತಾ, ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ ನಮ್ಮೆಲ್ಲರ ನೆಚ್ಚಿನ ಸಂಸದರಾದಂತಹ ಶ್ರೀಯುತ GM ಸಿದ್ದೇಶ್ವರ್ ಸರ್ ಅವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ